ನಮಸ್ಕಾರ, ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್ ಬೆಂಗಳೂರು. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಇದು ಸೈಟ್ ಬಂದುಬಿಟ್ಟು ಕಾರ್ನರ್ ಸೈಟ್ ಇರುತ್ತೆ. ವೆಸ್ಟು ಆ್ಯಂಡ್ ಸೌತ್ ಕಾರ್ನರು. ಮೇನ್ ಡೋರ್ಸ್ ಎಲ್ಲ ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 28/40, ಟೋಟಲ್ 1120 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ಸೈಟ್ ಡೈಮೆನ್ಷನು ನೋಡ್ಬೋದು. ಇದು ವೆಸ್ಟ್ ಫೇಸಿಂಗ್ ಇರುತ್ತೆ, ಈ ಕಡೆ ಸೌತ್ ಫೇಸಿಂಗು. ವೆಸ್ಟು ಆ್ಯಂಡ್ ಸೌತ್ ಕಾರ್ನರ್ ಸೈಟು ಆ್ಯಂಡ್ ಮೈನ್ ಡೋರ್ಸ್ ಎಲ್ಲ ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಇದು ಎರಡು ಕಡೆನೂ ರೋಡ್ ಸಿಗುತ್ತೆ, 30 ಫೀಟ್ ರೋಡ್. ಎರಡು ಕಡೆನೂ 2 ರೋಡ್ಸು 30 ಫೀಟ್ ರೋಡ್ ಸಿಗುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ ಆ್ಯಂಡ್ ಓನ್ ಬೋರ್ವೆಲ್ ಇದೆ. ಫಸ್ಟ್ ಫ್ಲೋರ್ 2 BHK ಹೌಸು, ಸೆಕೆಂಡ್ ಫ್ಲೋರ್ 2 BHK ಹೌಸು, ಥರ್ಡ್ ಫ್ಲೋರ್ 2 BHK ಹೌಸು, ಫೋರ್ತಲ್ಲಿ 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ಸು. ಟೋಟಲ್ 5 ಯೂನಿಟ್ಸ್ ಇರುತ್ತೆ ಈ ಬಿಲ್ಡಿಂಗಲ್ಲಿ. ನೋಡ್ಬೋದು, ತುಂಬ ಚೆನ್ನಾಗಿ ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ. ಎಲ್ಲ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿದೆ. ಎರಡು ಕಡೆನೂ ರೋಡ್ ತೋರಿಸ್ತಾ ಇದೆ ನೋಡ್ಬೋದು. ಮೇನ್ ಗೇಟ್ ಬಂದುಬಿಟ್ಟು MS ಗೇಟ್ ಹಾಕಿದ್ದಾರೆ ನೋಡಿ. ಇದು MS ಗೇಟು ಎಂಟ್ರೆನ್ಸ್ ಎಲ್ಲ. ಪಾರ್ಕಿಂಗ್ ಏರಿಯಾನೂ ಅಷ್ಟೇ ತುಂಬ ಸ್ಪೇಸಸ್ ಇರುತ್ತೆ. ಪಾರ್ಕಿಂಗ್ ಏರಿಯಾದಲ್ಲಿ ಈಸಿಗೆ ಒಂದು 2 ಕಾರ್ಸು ಆ್ಯಂಡ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು ನೋಡಿ. ಪಾರ್ಕಿಂಗ್ ಏರಿಯಾ ಎಲ್ಲ ತೋರಿಸ್ತೀವಿ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸು ಎಲ್ಲ ಪರ್ಮನೆಂಟ್ ಮೀಟರ್ಸ್ ಮಾಡಿಕೊಡ್ತಾರೆ ನೋಡಿ. ಪಾರ್ಕಿಂಗ್ ಏರಿಯಾ ಎಷ್ಟು ಚೆನ್ನಾಗಿ ಸ್ಪೇಸಸ್ ಇದೆಯೋ. ಇದು ಗ್ರೌಂಡ್ ಫ್ಲೋರಲ್ಲಿ ಅದು 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ. 1 BHK ಹೌಸ್ಗೂ ವಾಲ್ಗೆಲ್ಲ 2x4 ಬ್ರ್ಯಾಂಡೆಡ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ಮನೆಗಳು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ. ಓನ್ ಬೋರ್ವೆಲ್ ಇದೆ ಬಿಲ್ಡಿಂಗ್ಗೆ ನೋಡಿ. ಇದು ಬೋರ್ವೆಲ್ಲು ಆ್ಯಂಡ್ ಸಂಪು. ಆಲ್ಮೋಸ್ಟ್ ಅಲ್ಲಿ ಒಂದು 20,000-25,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಇದೆ. ಅಂಡ್ ಪಾರ್ಕಿಂಗ್ ಟೈಲ್ಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಇಲ್ಲಿ ಪ್ರೊವಿಷನಲ್ ಮಾಡಿದ್ದಾರೆ. ಎಲ್ಲ ಸಿಲಿಂಡರ್ಸ್ ಎಲ್ಲ ಕೆಳಗಡೆ ಇಟ್ಕೋಬೋದು, ಎಲ್ಲ ಗೇಟ್ ಹಾಕ್ಬೋದು. ಇದು ಸಿಲಿಂಡರ್ಸ್ ಎಲ್ಲ ಕೆಳಗಡೆನೆ ನೋಡಿ. ಪಾರ್ಕಿಂಗ್ ಏರಿಯಾ ಮತ್ತು ಈ ಕಡೆಯಿಂದ ತೋರಿಸ್ತೀವಿ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ತೋರಿಸ್ತೀವಿ ನೋಡಿ. ಸೆಟ್ ಬ್ಯಾಕ್ ಎಲ್ಲ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ, ಸ್ಪೇಸಸ್ ಇದೆ ಹೌಸಸ್ ಎಲ್ಲ. ಇದು ಮೈನ್ ಡೋರು ಫ್ರೇಮು ಟೀಕ್ ಇರುತ್ತೆ. ಇನ್ನು PU ಪಾಲಿಸ್ ಮಾಡಬೇಕು. ಇದು ನೋಡಿ, ಎಂಟ್ರಿ ಆದ ತಕ್ಷಣ ಹಾಲ್ ಸಿಗುತ್ತೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗು, TV ಯೂನಿಟ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಫ್ಲೋರಿಂಗೇ ಇರುತ್ತೆ. ಇದು ಕಿಚನ್ ವಿಂಡೋ ಇದೆ, ಎಲ್ಲ ವುಡ್ ವರ್ಕ್ ಎಲ್ಲ ಮಾಡಿಸಿದ್ದಾರೆ ನೋಡಿ. ಇದು ರೂಮಲ್ಲಿ ವಾರ್ಡ್ರೋಬು, ಲಾಬ್ಸ್ ಎಲ್ಲ ಇದೆ ಆ್ಯಂಡ್ ವಿಂಡೋ ಇದೆ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಕಾಮನ್ ಬಾತ್ರೂಮು. ಅಲ್ಲಿ ವಾಷಿಂಗ್ ಮಿಷಿನ್ ಪ್ರೊವಿಷನಲ್ ಏರಿಯಾ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಆ್ಯಂಡ್ 1 BHK ಹೌಸ್ ಡೀಟೇಲ್ಸು. ಈ ಥರ 1 BHK ಹೌಸ್ ಇಲ್ಲಿ ರೆಂಟಲ್ ಬಂದುಬಿಟ್ಟು ಒಂದು 12,000-11,000ವರೆಗೂ ರೆಂಟಲ್ ಓಡ್ತಾ ಇದೆ. ರೆಂಟಲ್ದೇನು ತೊಂದರೆ ಇಲ್ಲ. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೋಡಿ. ಇದು ಸ್ಟೆಪ್ಸ್ಗೆಲ್ಲ ಆ್ಯಂಟಿಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ ಆ್ಯಂಡ್ ರೈಲಿಂಗ್ಸ್ ಬಂದುಬಿಟ್ಟು SS ರೈಲಿಂಗ್ಸ್ ಹಾಕಿರೋದು. ಟೋಟಲ್ ಬಿಲ್ಡಿಂಗ್ಗೆ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸು, ಸ್ಟೆಪ್ಸ್ ಎಲ್ಲ ಆ್ಯಂಟಿಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ಇದು ಫಸ್ಟ್ ಫ್ಲೋರ್. ಇದು ಮೈನ್ ಡೋರು. ಎಲ್ಲ ಮೈನ್ ಡೋರ್ಸ್ ಎಲ್ಲ ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿರೋದು ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಸ್ಪೇಸಸ್ಸೇ ಕಾಣಿಸುತ್ತೆ ಹೌಸ್ ಎಲ್ಲ. ಇದು ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ. ಇನ್ನು PU ಪಾಲಿಸ್ ಮಾಡಬೇಕು, ಇನ್ನು ವರ್ಕ್ ನಡೀತಾ. ಆಲ್ಮೋಸ್ಟ್ ಅಲ್ಲಿ ಫೈನಲ್ ಆಗೋಗಿದೆ ವರ್ಕೆಲ್ಲ. ಇನ್ನು ಫಿಟ್ಟಿಂಗ್ಸು ಎಲ್ಲ ಪೆಂಡಿಂಗ್ ಇದೆ. ಎಲ್ಲ ಶರಾನ್ ಜಾಗರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ಬಿಲ್ಡಿಂಗ್ಗೆ ನೋಡಿ. ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ ಆ್ಯಂಡ್ TV ಯೂನಿಟ್ ಇದೆ. ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ವಿಂಡೋಸ್ ಇದೆ, ತುಂಬ ಚೆನ್ನಾಗಿದೆ. ವೆಂಟಿಲೇಷನ್ ಗಾಳಿಗೆ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಇರುತ್ತೆ ವೆಂಟಿಲೇಷನ್ ಎಲ್ಲ.
ಇದು ನೋಡ್ಬೋದು ಕಿಚನ್ಗೆ ಆರ್ಚ್ ವುಡ್ ವರ್ಕಲ್ಲೆಲ್ಲ ಪಾರ್ಟಿಷನ್ ಮಾಡಿಸಿದ್ದಾರೆ. ಇದು ಪೂಜೆ ರೂಮು ನೋಡಿ, ಪೂಜೆ ರೂಮ್ ಇದೆ, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಪೂಜೆ ರೂಮು. ಇದು ವುಡ್ಡಲ್ಲಿ ಎಲ್ಲ ಪಾರ್ಟಿಷನ್ ಮಾಡಿದ್ದಾರೆ ನೋಡಿ, ಕಿಚನ್ ಆರ್ಚ್ ಇದು ಎಲ್ಲ ಪಾರ್ಟಿಷನ್ ಮಾಡಿದ್ದಾರೆ ವುಡ್ ವರ್ಕ್ ಎಲ್ಲ. ಕಿಚನು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ ನೋಡಿ. ಇದು ಕಿಚನು ಎಲ್ಲ ಲಾಫ್ಟ್ಸು ವಾರ್ಡ್ರೂಬ್ಸ್ ಎಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ವಿತ್ ಡೈನಿಂಗ್ ಸ್ಪೇಸು ಇಲ್ಲೇ ಹಾಕ್ಕೋಬೋದು ನೋಡಿ. ವಿಂಡೋ ಇದೆ, ಆ್ಯಂಡ್ SS ಬಾಸ್ಕೆಟ್ಸ್ ಎಲ್ಲ ಹಾಕಿದ್ದಾರೆ ಕಿಚನ್ಗೆ ನೋಡ್ಬೋದು. ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಸಿಗುತ್ತೆ ನೋಡಿ. ಇದು ಸೇಫ್ಟಿ, ಇದು ಡೋರೆಲ್ಲ WPC ಡೋರ್ಸ್ ಹಾಕಿರೋದು. ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ ಆ್ಯಂಡ್ SS ಟಫನ್ ಗ್ಲಾಸ್ ಹಾಕಿದ್ದಾರೆ ಯುಟಿಲಿಟಿಯಲ್ಲಿ. ನೋಡ್ಬೋದು ಕಿಚನಲ್ಲಿ ಯಾವ ಥರ ಚೆನ್ನಾಗಿ ಸ್ಪೇಸಸ್ ಇದೆ. ಆ ಹಾಲೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ಸಿಗೆ ಇದೆ ಹಾಲೂ ನೋಡ್ಬೋದು. ಇದು 2 BHK ಹೌಸು. ಫಸ್ಟ್ ಫ್ಲೋರ್ 2 BHK ಹೌಸು, ಸೆಕೆಂಡ್ ಫ್ಲೋರ್ 2 BHK ಹೌಸು, ಥರ್ಡ್ ಫ್ಲೋರ್ 2 BHK ಹೌಸು. ಇಲ್ಲಿ ವಾಷಿಂಗ್ ಮಿಷಿನ್ ಪ್ರೊವಿಷನಲ್ ಮಾಡಿದ್ದಾರೆ ನೋಡ್ಬೋದು. ವಾಶ್ರೂಮ್ ಇದು ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಡೋರ್ಸ್ ಎಲ್ಲ WPC ಡೋರ್ಸು. ಫಿಟ್ಟಿಂಗ್ಸ್ ಎಲ್ಲ ಶರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ವಾಶ್ರೂಮ್ಸ್ಗೆಲ್ಲ. ನೋಡಿ ಈ ಕಡೆ ಒಂದು ರೂಮು, ಆ ಕಡೆ ಒಂದು ರೂಮು, 2 ರೂಮು ತೋರಿಸ್ತಾ ಇದ್ದೀವಿ ನೋಡ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮು ವಾರ್ಡ್ರೂಬ್ಸು, ಲಾಫ್ಟ್ಸು, 2 ವಿಂಡೋಸ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮು ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ರೂಮ್ ಸೈಜೂ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಡೋರೆಲ್ಲ WPC ಡೋರ್ಸ್ ಹಾಕಿರೋದು ನೋಡ್ಬೋದು. ಇದು ಅಟ್ಯಾಚ್ ವಾಶ್ರೂಮು, ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ವಾಲ್ಗೆಲ್ಲ. ಫಿಟ್ಟಿಂಗ್ಸ್ ಎಲ್ಲ ಶರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಇದು ಇನ್ನೊಂದು ರೂಮು, ರೂಮ್ ನಂಬರ್ 2. ರೂಮ್ ನಂಬರ್ 2 ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ಸಿಗೆ ಸಿಗುತ್ತೆ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ವಿಂಡೋ ಇದೆ ವಿತ್ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ. ರೂಮ್ ನಂಬರ್ 2ಗೆ ಬಾಲ್ಕನಿ ಸಿಗುತ್ತೆ. ವಾರ್ಡ್ರೂಬ್ಸ್, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಒಂದೇ ಕಲರ್, ಟೋಟಲ್ ಬಿಲ್ಡಿಂಗ್ ಇದು ಒಂದೇ ಕಲರ್ ಹಾಕಿರೋದು ಗ್ರಾನೈಟ್ ಎಲ್ಲ. ಇದು ರೂಮ್ ನಂಬರ್ 2ಗೆ ಬಾಲ್ಕನಿ ಡೋರ್ ಬಂದುಬಿಟ್ಟು WPC ಡೋರ್ ಹಾಕಿರೋದು ನೋಡಿ. ಬಾಲ್ಕನಿ ಎಲ್ಲ SS ಟಫನ್ ಗ್ಲಾಸ್ ಹಾಕಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಈ ಕಡೆಯೂ ರೋಡು 30 ಫೀಟ್ ರೋಡು. ವೆಂಟಿಲೇಷನ್ ಗಾಳಿಗೆ ಏನು ತೊಂದರೆ ಇಲ್ಲ, ಯಾಕೆಂದರೆ ಕಾರ್ನರ್ ಬಿಲ್ಡಿಂಗ್ ಇದು, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ. ವೆಂಟಿಲೇಷನ್ ಗಾಳಿ ತುಂಬ ಚೆನ್ನಾಗಿರುತ್ತೆ. ಇದು ಫಸ್ಟ್ ಫ್ಲೋರ್ ಡೀಟೇಲ್ಸು. ಡಬಲ್ ಬೆಡ್ರೂಮು ನೋಡಿ. ಲಿವಿಂಗ್ ಏರಿಯಾದಲ್ಲಿ 2 ವಿಂಡೋಸ್ ಇದೆ. ಮೇನ್ ಡೋರ್ಸು ಫ್ರೇಮು ಎಲ್ಲ ಟೀಕ್ ಇರುತ್ತೆ ನೋಡಿ. ಟೋಟಲ್ ಬಿಲ್ಡಿಂಗ್ ಎಲ್ಲ ರೈಲಿಂಗ್ಸ್, SS ರೈಲಿಂಗ್ಸು ಆ್ಯಂಡ್ ಸ್ಟೆಪ್ಸ್ಗೆಲ್ಲ ಆ್ಯಂಟಿಸ್ಕಿಡ್ ಗ್ರಾನೈಟ್ ಹಾಕಿರೋದು. ಟೋಟಲ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಆ್ಯಂಡ್ ವಿಂಡೋಸು ಅಷ್ಟೇ ವುಡನ್ ವಿಂಡೋಸು ಟೋಟಲ್ ಬಿಲ್ಡಿಂಗ್ ಹಾಕಿರೋದು. ಇದು ಸೆಕೆಂಡ್ ಫ್ಲೋರು ನೋಡಿ. ಸೇಮ್ ಈಗ ಫಸ್ಟ್ ಫ್ಲೋರ್ ಏನು ನೋಡಿದ್ರು ಆ್ಯಸ್ ಇಟ್ ಈಸ್ ಆಗಿ ಸಿಮ್ಲರಾಗಿ ಸೆಕೆಂಡ್ ಫ್ಲೋರೂ ಇರುತ್ತೆ. ಆ್ಯಂಡ್ ಥರ್ಡ್ ಫ್ಲೋರೂ ಸೇಮ್ ಸಿಮ್ಲರಾಗಿರುತ್ತೆ. ತೋರಿಸ್ತೀವಿ ಇನ್ನೊಂದು ಸರ್ತಿ ನೋಡ್ಕೋಬೋದು ನೋಡಿ. TV ಯೂನಿಟು ಲಿವಿಂಗ್ ಏರಿಯಾದಲ್ಲಿ. ಆ್ಯಂಡ್ ಪೂಜೆ ರೂಮು. ಕಿಚನಲ್ಲಿ ಪಾರ್ಟಿಷನ್ ಮಾಡಿಸಿದ್ದಾರೆ ವುಡ್ ವರ್ಕಲ್ಲಿ ಈ ಕಿಚನ್ನು. ಆ್ಯಂಡ್ ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಸಿಗುತ್ತೆ. ಇದು ಕಾಮನ್ ವಾಶ್ರೂಮು. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ 2 ವಿಂಡೋಸು, ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು ಆ್ಯಂಡ್ ಅಟ್ಯಾಚ್ ವಾಶ್ರೂಮು. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದೊಂದು ರೂಮ್ ನಂಬರ್ 2. ರೂಮ್ ನಂಬರ್ 2ಗೆ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ.
ಆ್ಯಂಡ್ ವಾರ್ಡ್ರೋಬ್ ಲಾಫ್ಟ್ಸ್ ಡ್ರೆಸ್ಸಿಂಗ್ ಟೇಬಲ್ ಹಾಕಿದ್ದಾರೆ. ಆ್ಯಂಡ್ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಸೇಮ್ ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಆ್ಯಂಡ್ ಥರ್ಡ್ ಫ್ಲೋರು ಸೇಮ್ ಆ್ಯಸ್ ಡೀಸಾಗಿ ಸಿಮ್ಲರಾಗಿರುತ್ತೆ ಹೌಸಸ್ಸು. ಏನು ಚೇಂಜಸ್ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ, ಸ್ಪೇಸಸ್ ಇರುತ್ತೆ. ಈ ಥರ ಡಬಲ್ ಬೆಡ್ರೂಮ್ ನೀವು ಈಸಿಯಾಗಿ ಒಂದು 25,000-30,000ವರೆಗೂ ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ಡಿಮ್ಯಾಂಡ್ ಏರಿಯಲ್ಲಿ ರೆಂಟಲ್ ಬಂದುಬಿಟ್ಟು. ಇದು ಥರ್ಡ್ ಫ್ಲೋರ್ ಮತ್ತೆ ತೋರಿಸ್ತೀನಿ ಡಬಲ್ ಬೆಡ್ರೂಮ್. ಈಗ ಫೋರ್ತ್ ಫ್ಲೋರು ಟೆರ್ರಸ್ ತೋರಿಸ್ತೀನಿ. 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ ಸಿಗುತ್ತೆ, ನೋಡ್ಬೋದು. ಇದು 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ಸು ನೋಡಿ. ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಇದು 1 BHK ಹೌಸು. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಇರುತ್ತೆ. TV ಯೂನಿಟ್ ಮಾಡಿದ್ದಾರೆ. ಆ್ಯಂಡ್ ಕಿಚನ್ ಇದೆ ನೋಡಿ, ಕಿಚನು. ಆ್ಯಂಡ್ ಇದು ರೂಮು, ವಾರ್ಡ್ರೋಬ್ಸು, ಲಾಫ್ಟ್ಸು, ಈಸಿಯಾಗಿ ಡ್ರೆಸ್ಸಿಂಗ್ ಟೇಬಲ್, ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಎಲ್ಲ ವಿಂಡೋ ಎಲ್ಲ ಇದೆ, ಗಾಳಿ ಬೆಳಕು ಏನು ತೊಂದರೆ ಇಲ್ಲ. ಇದು ಕಾಮನ್ ವಾಶ್ರೂಮ್ ಇದು ನೋಡಿ. ಓನ್ಲಿ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಎಲ್ಲ ಶರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ಬಿಲ್ಡಿಂಗ್ಗೆ. ಇದು ಫೋರ್ತ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ ಇರುತ್ತೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು 100% ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಬಂದುಬಿಟ್ಟು ಕಾರ್ನರ್ ಬಿಲ್ಡಿಂಗ್ ಇರುತ್ತೆ ನೋಡಿ. ಟೋಟಲ್ 5 ಯೂನಿಟ್ಸ್ ಸಿಗುತ್ತೆ. 2 BHK 3 ಯೂನಿಟ್ಸು, 1 BHK 2 ಯೂನಿಟ್ಸ್ ಸಿಗುತ್ತೆ ಈ ಬಿಲ್ಡಿಂಗಲ್ಲಿ. ಪ್ಲಸ್ ಪಾರ್ಕಿಂಗ್ ಏರಿಯಾ ಇರುತ್ತೆ. ವಾಟ್ರ್ ಬಂದುಬಿಟ್ಟು ಓನ್ ಬೋರ್ವೆಲ್ ಇದೆ ಆ್ಯಂಡ್ CMC ವಾಟ್ರೂ ಇದೆ. ಇದು ಪ್ರೈಸ್ ಬಂದುಬಿಟ್ಟು 2,25,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಆ್ಯಂಡ್ ಬ್ಯಾಂಕ್ ಲೋನ್ಸು ಆಗುತ್ತೆ, 75-80% ಬ್ಯಾಂಕ್ ಲೋನ್ಸ್ ಆಗುತ್ತೆ ನೋಡಿ. ಇದು ಥರ್ಡ್ ಫ್ಲೋರ್ ಮತ್ತೆ ತೋರಿಸಿ ನೋಡ್ಕೋಬೋದು. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸು, ಪ್ರೈಸು, ಲೊಕೇಶನು ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ಇದು ಲೊಕೇಶನ್ ಬಂದುಬಿಟ್ಟು ಕಟಗಿನಹಳ್ಳಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ. ಫ್ರಮ್ ರೇವಾಗೆ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ, 1 ಕಿಲೋಮೀಟ್ರ್ ಆಗುತ್ತೆ ರೇವಾ ಯೂನಿವರ್ಸಿಟಿಗೆ. ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಮತ್ತೆ ಹೇಳ್ತೀನಿ, 8861514842. ಇದು ಪ್ರೈಸ್ ಬಂದುಬಿಟ್ಟು 2,25,00,000, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡ್ಬೋದು. ಆ್ಯಂಡ್ ಪ್ರಾಪರ್ಟಿ ವಿಸಿಟ್ ಮಾಡ್ಬೋದು. ಈ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಪ್ರಾಪರ್ಟಿ ವಿಸಿಟ್ ಮಾಡ್ಬೋದು. Thanks for watching. Thank you.